ನಾವಿವತ್ತು ಒಂದು ಕಥೆಯ ಮುಖಾಂತರ ನಾವಿವತ್ತು ಪಾಠವನ್ನು ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲರಿಗೂ ಸಹ ರಾಕ್ಷಸ ಅಂದ್ರೆ ಗೊತ್ತಿದೆ, ಅವ್ನು ಹೆಂಗ್ ಗೆಲ್ತಾನೆ ಏನು ಅಂತ. ರಾಕ್ಷಸ ಅಂದ್ರೆ ದೈತ್ಯ ಗಾತ್ರದಲ್ಲಿರ್ತಾನೆ, ಆಮೇಲೆ ದೊಡ್ಡ ದೊಡ್ಡ ಅಂಡೆಗಟ್ಟಲೆ ಊಟ ಮಾಡ್ತಾನೆ, ಆಮೇಲೆ ಒಂದ್ಸಲಿ ಮಲಗಿದ್ರೆ ಹಲವಾರು ದಿನಗಳ ಗಟ್ಟಲೆ ಮಲಗ್ತಾನೆ. ಇವೆಲ್ಲ ನೋಡಿದ್ವಿ. ಅಂದ್ರೆ ದೈತ್ಯ ಗಾತ್ರದ ದೈತ್ಯ ಶಕ್ತಿ ಇರುತ್ತೆ ಅಂತೇಳಿ. ಅಂತಹ ಒಬ್ಬ ರಾಕ್ಷಸ ಒಂದು ಊರಲ್ಲಿ ಇರ್ತಾನೆ. ಅವನು ಒಂದು ಘೋರವಾದ ತಪಸ್ಸನ್ನು ಮಾಡ್ತಾನೆ. ಘೋರವಾದ ತಪಸ್ಸನ್ನ ದೇವ್ರ ಕುರಿತು ಮಾಡಿದಾಗ ದೇವರು ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿ ನಿನ್ಗೆ ಏನ್ ಬರಬೇಕಪ್ಪ ಅಂತ ಕೇಳ್ತಾನೆ. ಏನ್ ಬರಬೇಕು ಅಂತಂದ್ರೆ ಆ ರಾಕ್ಷಸನ ಹೆಸರೇನಪ್ಪ ಅಂದ್ರೆ ಘರ್ಷಣೆ ಅಂತ ರಾಕ್ಷಸನ ಹೆಸರು. ರಾಕ್ಷಸನ ಹೆಸರೇನು? ಆ ರಾಕ್ಷಸ ಕೇಳಿದಾಗ ಅವನು ನಾನು ಅಜರಾಮರನಾಗಿರ್ಬೇಕು, ನಾನು ಯಾವ ಕಾರಣಕ್ಕೂ ಸಹ ಸಾಯಬಾರದು, ನಾನು ಅಜರಾಮರಾಗಿರ್ಬೇಕು ಅಂತಹ ಒಂದು ವರವನ್ನು ಕೊಡು ಅಂತ ದೇವರಲ್ಲಿ ಕೇಳ್ತಾನೆ. ಅದಕ್ಕೆ ದೇವರು ಅಂತಹ ವರವನ್ನು ಯಾರು ಕೊಡ್ಲಿಕ್ಕೆ ಆಗೋದಿಲ್ಲಪ್ಪ, ಬೇರೆ ಯಾವ್ದಾದ್ರು ವರ ಕೇಳ್ಕೊಡ್ತೀನಿ ಅಂತ ಹೇಳಿ. ಅದಕ್ಕೆ ಆ ರಾಕ್ಷಸ ಬಹಳ ಯೋಚನೆ ಮಾಡಿ ಒಂದು ವರ ಕೇಳ್ತಾನೆ. ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ವಸ್ತು, ಅದು ಯಾವ್ದಾರ ಒಂದು ವಸ್ತು ಇದೆ ಅಂತಂದ್ರೆ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲ್ಮೈ ಮೇಲೆ ತಾಕ್ತು ಅಂತಂದ್ರೆ ಅವು ಏನಾಗಬಾರ್ದವು ಚಲಿಸಬಾರ್ದು, ನಾನು ಇರುವವರೆಗೆ ಅವ ಚಲಿಸಬಾರ್ದು ಅಂತ ಒಂದು ವರವನ್ನು ಕೊಡು ಅಂತ ಹೇಳ್ತಾರೆ. ಆಯ್ತು, ನಿನ್ಗೆ ಆಯ್ತಾ ಅಂತ ವರ ನಿನ್ಗೆ ನಾನು ಕೊಡ್ತೀನಿ, ಆದ್ರೆ ಅದು ಒಂದು ಲಿಮಿಟ್ ವರೆಗೆ, ಒಂದು ಕಾಲದವರೆಗೆ ಮಾತ್ರ, ಒಂದು ಲಿಮಿಟ್ ಶಕ್ತಿ ಇರುವವರೆಗೆ ಮಾತ್ರ ಅದು ಇರುತ್ತೆ, ಅದು ಮೀರಿ ತೊಂದ್ರೆ ಇರಲ್ಲಪ್ಪ ಅಂತ ಏನ್ ಮಾಡ್ತಾರೆ, ವರವನ್ನು ಕೊಟ್ಟು ಹೋಗ್ತಾರೆ. ಅದಾದ ನಂತರ ರಾಕ್ಷಸ ತನಗೆ ವರ ಸಿಕ್ತು ಅಂತೇಳಿ ಮನುಷ್ಯನ ಮೇಲೆ, ಮನುಷ್ಯನೇ ನನಗೆ ಅದು ಒಂದು ವರ ಸಿಕ್ಕಿದೆ, ಯಾರು ಸಹ ಯಾವ ಕಾರಣಕ್ಕೂ ಸಹ ಏನಾಗಲ್ಲ, ನಾನು ಇರೋವರೆಗೆ ನೀವು ಕಲ್ಸಕ್ಕಾಗಲ್ಲ ಅಂತ. ಕೊನೆಗೆ ರಾಕ್ಷಸನಿಗೂ ಮಾನವನಿಗೂ ಒಂದು ಯುದ್ಧ ಆಗುತ್ತೆ. ಅಂದ್ರೆ ಹೆಂಗಪ್ಪ ಅಂದ್ರೆ ಒಂದು ವಸ್ತುವಿನ ಮೇಲೆ ರಾಕ್ಷಸ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಎಷ್ಟೋ ರಾಕ್ಷಸ ಒಂದು 2 ನ್ಯೂಟನ್ ಅಷ್ಟು ಶಕ್ತಿಯನ್ನು ಹಾಕ್ತಾನೆ, ಮನುಷ್ಯನು ಸಹ 2 ನ್ಯೂಟನ್ ಶಕ್ತಿ ಹಾಕ್ತಾನೆ. ಅವಾಗ ಏನಾಗಲ್ಲ, ಅವು ಚಲಿಸೋದಿಲ್ಲ. ಚಲಿಸ್ತಾವ? ಇವನು ಎಷ್ಟು ನ್ಯೂಟನ್ ಶಕ್ತಿ ಆಗ್ತದನೋ ಅಷ್ಟೇ ನ್ಯೂಟನ್ ಶಕ್ತಿಯನ್ನು ವಿರುದ್ಧ ದಿಕ್ಕಲ್ಲಿ ರಾಕ್ಷಸ ಆಗ್ತಾ ಇದ್ದಾನೆ. ರಾಕ್ಷಸ ಏನ್ ಮಾಡ್ತಿದ್ದಾನೆ, ಇವನು ವಿರುದ್ಧ ದಿಕ್ಕಲ್ಲಿ 2 ನ್ಯೂಟನ್ ಶಕ್ತಿ ಆಗ್ತಾನೆ, ಮನುಷ್ಯನ 2 ನ್ಯೂಟನ್ ಶಕ್ತಿ ಆಗ್ತಾನೆ. ಹಂಗಾಗಿ ಎಲ್ಲೂ ಚಲಿಸೋದಿಲ್ಲ. ಅದಕ್ಕೆ ಮನುಷ್ಯ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಇದು ಸರಿಯಾಗಲ್ಲ ಅಂತ ಹೇಳ್ತಾನ, ತನ್ನ ಶಕ್ತಿಯನ್ನು ಏನ್ ಮಾಡ್ತಾನ ಜಾಸ್ತಿ ಮಾಡ್ತಾನೆ. ಜೊತೆಗೆ 10 ನ್ಯೂಟನ್ ಜಾಸ್ತಿ ಮಾಡ್ತಾನೆ. ಅವಾಗ ಏನಂತವಾಗ ಈ ಘರ್ಷಣೆ ಅಂತಕ್ಕಂಥ ರಾಕ್ಷಸನ ಬಲ 2 ನ್ಯೂಟನ್ ಇದೆ, ಮನುಷ್ಯನ ಬಲ ಎಷ್ಟು 10 ನ್ಯೂಟನ್ ಆಯ್ತು. ಅವಾಗ ಏನಾಗ್ತದೆ, ಈ ಒಂದು ಬಲಕ್ಕಿಂತ ಇದು ಮೀರಿತು ಮನುಷ್ಯ ನಾವು ಚಲಿಸ್ತಾ ಇದ್ದೀವಿ. ನಾವೆಲ್ಲರೂ ನಡೀತಿದ್ದೀವಲ್ವಾ? ನಾವೆಲ್ಲರೂ ಸಹ ಹಲವಾರು ವಿಧಗಳಲ್ಲಿ ನಾವಿವತ್ತು ಆ ಘರ್ಷಣೆಯನ್ನ ಮೀರಿ ನಾವು ಇವತ್ತು ಚಲಿಸ್ತಾ ಇದ್ದೀವಿ. ನಮಗೆ ಯಾವಾಗ ಘರ್ಷಣೆ ಬೇಕು, ಯಾವಾಗ ಘರ್ಷಣೆ ಬೇಡ, ಆ ರೀತಿ ನಾವು ಬಳಸ್ಕೊಂಡು ಮಾಡ್ತೀವಿ ಅಂದ್ರೆ ಆ ಘರ್ಷಣೆ ಅಂತಕ್ಕಂಥ ರಾಕ್ಷಸನ ಒಂದು ಕೊಬ್ಬನ್ನ ಮುರಿತಾನೆ ಅಂತಕ್ಕಂಥದ್ರ ಬಗ್ಗೆ ಹೇಳಿ. ಓಕೆ, ಇನ್ಮೇಲೆ ನಾನು ಈಗ ಹೇಳ್ತಾ ಇರ್ತಕ್ಕಂಥ ನಿಮಗೆ ಇಷ್ಟ ಹೇಳಿದ್ನಲ್ಲ, ಘರ್ಷಣೆ ಅಂತಂದ್ರೆ ಏನು ಹೇಳೋಣ. ಈ ಕಥೆ ಹೇಳಿದ್ನಲ್ಲ ನಿಮಗೆ, ಏನ್ ಹೇಳಿದೆ, ಇಲ್ಲಿ ಘರ್ಷಣೆ ಅಂತಕ್ಕಂಥ ರಾಕ್ಷಸ 2 ನ್ಯೂಟನ್ ಶಕ್ತಿ ಆಗ್ತಾ, ಮನುಷ್ಯ 10 ನ್ಯೂಟನ್ ಶಕ್ತಿ ಆಗ್ತಾ. ಒಂದು ಘರ್ಷಣೆ ಇದೆ, ಈ ಮೀರಿರ್ತಕ್ಕಂಥ ಶಕ್ತಿ ಅಂದ್ರೆ ಇಲ್ಲಿ ಏನಾಗ್ತಿಲ್ಲ, 2 ಆಗ್ತಾ 2 ಇದೆ, ಚಲಿಸ್ತಾ ಇಲ್ಲ. ಹೇಳ್ತಾನೆ ಮನುಷ್ಯ ಹಿಂಗ್ ಚಲಿಸ್ತಾ ಇದ್ದಾನೆ, ಆದ್ರೆ ರಾಕ್ಷಸ ಅವನು ವಿರುದ್ಧ ದಿಕ್ಕಲ್ಲಿ ಬಲವನ್ನು ಹಾಕೋದ್ರಿಂದ ಅವನು ಚಲಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂದ್ರೆ ಚಲನೆ ವಿರುದ್ಧವಾಗಿರ್ತಕ್ಕಂಥ ಬಲವನ್ನು ಹಾಕ್ತಾ ಇದ್ದಾನೆ, ಹಂಗೆ ಚಲಿಸಲಿಲ್ಲ. ಆ ಚಲನೆ ವಿರುದ್ಧವಾಗಿರ್ತಕ್ಕಂಥ ಬಲಕ್ಕಿಂತ ಹೆಚ್ಚಿನ ಶಕ್ತಿಯನ್ನ ಮನುಷ್ಯ ಆಗ್ತಾ ಇಲ್ಲ, ಚಲಿಸ್ತಾವ. ಹೌದಿಲ್ವಾ? ನಿಮ್ಗೆ ಘರ್ಷಣೆ ಅಂದ್ರೆ ಏನ್ ಹೇಳ್ಬೋದು? ಘರ್ಷಣೆ ಅಂದ್ರೆ ಏನ್ ಹೇಳ್ಬೋದು? ವಸ್ತು ಹಿಂಗ್ ಚಲಿಸಬೇಕಾಗಿತ್ತು, ಘರ್ಷಣೆ ಹಿಂಗಿದೆ. ವಸ್ತುವಿನ ಚಲನೆಗೆ ಏನಾಗ್ತಿದೆ, ಅಲ್ಲಿ ವಸ್ತುವಿನ ಚಲನೆಯನ್ನ ವಿರೋಧಿಸತಕ್ಕಂತಹ ಬಲವನ್ನು ಅಂತ ಕರಿತೀವಿ ಘರ್ಷಣೆ. ಅರ್ಥಾಗಿದೆಯಾ? ಘರ್ಷಣೆ ಅಂತಂದ್ರೇನು? ಯಾವುದೇ ಒಂದು ಕಾಯ ಅಥವಾ ವಸ್ತು ಅಂತ ಕರಿತೀವಲ್ಲ, ವಸ್ತುವಿನ ಏನನ್ನ ಚಲನೆಯನ್ನ ವಿರೋಧಿಸುವ ಬಲವನ್ನು ನಾವೆಂತ ಕರಿತೇವೆ, ಘರ್ಷಣ ಬಲ. ಯಾವುದೇ ವಸ್ತು, ಈಗ ನಾನೀಗ ಸುಮ್ಮನೆ ನಿಂತಿದ್ದೀನಿ, ಈಗ ನಾನು ಚಲಿಸಕ್ಕಾಗತ್ತಾ? ಚಲಿಸಕ್ಕಾಗತ್ತೆ ಇಲ್ಲ. ಏನ್ ಮಾಡುತ್ತಾನೋ, ಅಲ್ಲಿ ಭೂಮಿ ಮತ್ತೆ ನನ್ನ ನಡುವೆ ಘರ್ಷಣೆ ಇದೆ, ಆ ಘರ್ಷಣೆಯನ್ನ ಮೀರ್ಬೇಕು. ನಾನು ಕಾಲ ಇಡ್ತಾ ಇದ್ದೆ ಅಂತ ನಾನು ಚಲಿಸ್ತೀನಿ. ಆ ಘರ್ಷಣ ಬಲವನ್ನ ಮೀರಿದ ನಾನು ಚಲಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತಿರೋಕೆ ನಾವು ವಾಹನಗಳನ್ನು ಚಲಾಯಿಸ್ತಾ ಇರ್ತೀವಿ. ವಾಹನ ಚಲಿಸುವಾಗ ವೆಹಿಕಲ್ ನಿಲ್ಲಿಸ್ತೀವಲ್ವಾ,
ಅದು ಬೈಕ್ ಇರ್ಬೋದು, ಸೈಕಲ್ ಇರ್ಬೋದು, ಅವೆಲ್ಲವೂ ಸಹ ಚಲಿಸ್ತಾ ಇದಾವೆ ಅಂತ ಏನಾಗುತ್ತಲ್ಲಿ ಅವುಗಳ ಟೈರ್ಗಳು ಮತ್ತೆ ಭೂಮಿಯ ನಡುವೆ ಘರ್ಷಣೆ ಇರುತ್ತೆ. ಘರ್ಷಣೆ ನಾವು ತುಳಿಯೋದು ಬಿಟ್ಟ ತಕ್ಷಣ ಸ್ವಲ್ಪ ದೂರ ಚಲಿಸಿ ಏನಾಗುತ್ತದು ನಿಲ್ತವೇನಾಗತ್ತ, ಗಾಳಿ ಈ ತರ ಚಲಿಸ್ತಾ ಇದೆ, ಭೂಮಿ ಅದರ ವಿರುದ್ಧ ದಿಕ್ಕಲ್ಲಿ ಏನ್ ಮಾಡ್ತಾ ಇತ್ತು, ಅದಕ್ಕೆ ಘರ್ಷಣೆಯನ್ನ ಅಥವಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರತಕ್ಕಾಗಿ ಆ ಶಕ್ತಿ ಇಲ್ಲಿ ಘರ್ಷಣ ಬಲ ಮತ್ತು ನಮ್ಮ ಆ ಒಂದು ಗಾಳಿಯ ಬಲ ಎರಡು ಈಕ್ವಲ್ ಆಗ್ತಾವ, ಅಲ್ಲಿಗೆ ಅವು ಏನಂತ ವೆಹಿಕಲ್ ನಿಲ್ಲದು. ಅದಕ್ಕೆ ಘರ್ಷಣ ಬಲಕ್ಕಿಂತ ಹೆಚ್ಚಿನ ಪ್ರಮಾಣ ಶಕ್ತಿ ಇದ್ದಾಗ ಚಲಿಸ್ತಾ ಹೋಗ್ತವೆ. ಎರಡು ಸಹ ಈಕ್ವಲ್ ಆದಾಗ ಏನಾಗುತ್ತಲ್ಲಿ ವಸ್ತು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಅದಕ್ಕೆ ಉದಾಹರಣೆಗೆ ನಾವೊಂದು ಚೆಂಡು, ನಾವೆಲ್ಲರೂ ಸಹ ಕ್ರಿಕೆಟ್ ಆಡಿದೀವಿ, ಫುಟ್ಬಾಲ್ ಆಡಿದೀವಲ್ಲ, ಒಂದು ಚೆಂಡನ್ನ ಒದಿತೀವಿ, ಒದ್ದಾಗ ಏನಾಗುತ್ತದೋ ಸ್ವಲ್ಪ ದೂರ ಹೋಗೋದು ಚಲಿಸುತ್ತೆ, ಆಮೇಲೆ ಏನಾಗುತ್ತದೋ ನಿಲ್ಲುತ್ತೆ. ಹೆಂಗದು ನನಗೆ ಇಲ್ಲಿ ಹಾಕ್ದಾಗ ಏನಾಗುತ್ತಲ್ಲಿ ಬಲ, ನಾನು ಘರ್ಷಣ ಬಲಕ್ಕಿಂತ ಹೆಚ್ಚಿನ ಬಲವನ್ನು ಹಾಕಿದೆ, ಚಲಿಸ್ತು, ಕೊನೆಗೆ ಏನಾಗ್ತದೆ ಘರ್ಷಣ ಬಲ ಏನ್ ಮಾಡ್ತದೆ, ಚಲನೆ ವಿರೋಧ ವ್ಯಕ್ತಪಡಿಸ್ತಾ ಕೊನೆಗೆ ಏನ್ ಮಾಡ್ತದ, ಆ ಚೆಂಡನ್ನ ನಿಶ್ಚಲ ಸ್ಥಿತಿಗೆ ಬರ್ತಾ ಇರ್ತಕ್ಕಂಥ ಕೆಲಸವನ್ನ ಮಾಡುದು, ಹೌದಲ್ವಾ? ಅದೇ ರೀತಿ ನಾನು ಇಲ್ಲಿ ನೋಡಿಲ್ಲ, ಇಲ್ಲಿ ಒಂದು ಪುಸ್ತಕ ಇದೆ, ಕಾಣ್ತಾ ಇದೆಯಲ್ಲ, ಇಲ್ಲಿ ಪುಸ್ತಕ ಇಟ್ಟಿದ್ದೀನಿ, ಇದನ್ನ ನಾನು ಏನ್ ಮಾಡ್ತೀನಿ, ಇದನ್ನ ತಳ್ತೀನಿ. ಅರ್ಥ ಆಗ್ತಿದೆಯಾ? ಏನಾಗ್ತಿದೆ, ಇಲ್ಲಿ ಪುಸ್ತಕ ನಾನು ಏನ್ ಮಾಡ್ತೀನಿ, ತಳ್ತಾ ಇದ್ದೀನಿ ಅಂತ ಏನಾಗ್ತದೆ, ಪುಸ್ತಕ ಸ್ವಲ್ಪ ದೂರ ಚಲಿಸ್ತು ಮತ್ತದು ಅಂದ್ರೆ ಏನಾಗ್ತಲ್ಲಿ ಪುಸ್ತಕದ ಮೇಲ್ಮೈ ಮತ್ತು ಆ ಟೇಬಲ್ ನ ಮೇಲ್ಮೈಗಳಲ್ಲಿ ಒಂದಕ್ಕೊಂದಕ್ಕೆ ಘರ್ಷಣೆ ಇದೆ. ಆ ಘರ್ಷಣಾ ಬಲ ಏನ್ ಮಾಡ್ತಾ ಆ ವಸ್ತು ಆ ಪುಸ್ತಕ ಹೆಚ್ಚು ದೂರ ಚಲಿಸದಂತೆ ಏನ್ ಮಾಡ್ತಲ್ಲಿ ಅದರ ಚಲನೆಗೆ ವಿರೋಧವನ್ನು ವ್ಯಕ್ತಪಡಿಸಿ ಆ ಒಂದು ಪುಸ್ತಕವನ್ನು ನಿಲ್ಲುವಂತೆ ಮಾಡ್ತಾನೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಾವೀಗ ಬಲವನ್ನ ನಾವು ಏನ್ ಮಾಡ್ತಿದೀವಿ, ನಾವು ಬಲವನ್ನ ಬಲಗಡೆಯಿಂದ ಎಡಗಡೆಯಿಂದ ಬಲವನ್ನು ಹಾಕ್ತಿದೀವಿ ಅಂದ್ರೆ ಘರ್ಷಣೆ ಏನ್ ಮಾಡ್ತಿದ್ದೆ, ಎಡದಿಂದ ಬಲಕ್ಕೆ ಘರ್ಷಣೆ ಬಲವನ್ನು ವ್ಯಕ್ತಪಡಿಸ್ತೀವಿ. ಅಲ್ಲಿ ನಾನು ಬಲವನ್ನ ಈ ಕಡೆ ಹಾಕ್ತಾ ಇದ್ದೀನಿ ಅಂತಂದ್ರೆ ಘರ್ಷಣೆ ಬಲ ಏನ್ ಮಾಡ್ತಿದ್ದೆ, ಇದು ವಿರುದ್ಧ ದಿಕ್ಕಿನಲ್ಲಿ. ಅರ್ಥ ಆಗ್ತಿದೆ? ಇದು ಬಲ ಅನ್ಕೊಳ್ಳೋಣ, ಇದನ್ನ ಎಡ ಅನ್ಕೊಂಡ್ರೆ ಇದು ನಾವು ಹಾಕ್ತಕ್ಕಂತಹ ಬಲ ಏನಾಗ್ತಿದೆ, ಇಲ್ಲಿ ಬಲದಿಂದ ಎಡಕ್ಕಿದ್ದರೆ ಘರ್ಷಣೆ ಎಡದಿಂದ ಬಲಕ್ಕಿರುತ್ತೆ. ಅಂದ್ರೆ ನಾವು ಹಾಕುವ ಬಲದ ವಿರುದ್ಧ ದಿಕ್ಕಿನಲ್ಲಿ ಘರ್ಷಣೆ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಆಗಿದ್ಮೇಲೆ ಈ ಒಂದು ಇಟ್ಟಿಗೆ ನೋಡಿದೀವಲ್ಲ ನಾವೆಲ್ಲರೂ, ಇಟ್ಟಿಗೆ, ಆ ಇಟ್ಟಿಗೆ ಎಣ್ಣೆಯನ್ನ ಅದು ಬಹಳ ಹೆಂಗಿರ್ತದೋ, ಹೊರ ಮೇಲ್ಮೇಲೆ ಹೆಂಗಿರ್ತದೋ ರಫ್ ಆಗಿರುತ್ತಲ್ವಾ? ಆ ಇಟ್ಟಿಗೆ ಎಣ್ಣೆಯನ್ನ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಒಂದು ಭೂಮಿಯ ಮೇಲೆ ಅದನ್ನ ಎಳಿತೀನಿ. ಇಲ್ಲಿ ಇಟ್ಟಿಗೆ ಒಂದು ದಾರ ಕಟ್ಕೊಂಡು ಏನ್ ಮಾಡೋದು, ಅದನ್ನ ಎಳೆಯ. ಆಯ್ತಾ? ಅದೇ ಇಟ್ಟಿಗೆಗೆ ಏನ್ ಮಾಡೋಣ, ಇನ್ನೊಂದನ್ನ ಒಂದು ಪಾಲಿಥೀನ್ ಶೀಟ್, ಒಂದು ಪಾಲಿಥೀನ್ ಶೀಟ್ ಇರ್ತಕ್ಕಂಥ ಎಣ್ಣೆಯಿಂದ ನಡೆಯೋದು ಯಾವ್ದು ಈಸಿ ಆಗೋದು. ಪಾಲಿಥೀನ್ ಶೀಟ್ ಸುತ್ತಿರ್ತಕ್ಕಂಥ ಇಟ್ಟಿಗೆ ಏನ್ ಮಾಡುತ್ತೆ, ಭೂಮಿಯ ಮೇಲಿಂದ ಈಸಿಯಾಗಿ ಎಳೆಯೋದು ಸುಲಭ. ಯಾಕಂದ್ರೆ ಈ ಮಾಮೂಲಿ ಇಟ್ಟಿಗೆ ಏನಾಗುತ್ತದೋ ಭೂಮಿನೂ ಸಹ ರಫ್ ಏರಿಯಾ, ಎಣ್ಣೆನೂ ಸಹ ರಫ್ ಏರಿಯಾ. ಅಂದ್ರೆ ಏನಾಗ್ತದೆ ಅಂದ್ರೆ ಈ ವಕ್ರ ಮೇಲ್ಮೈ ಇರ್ತಕ್ಕಂಥವ್ರು ಏನಾಗುತ್ತಪ್ಪ ಅಂದ್ರೆ ಅಲ್ಲಿ ಅನಿಯತ ಮೇಲ್ಮೈಗಳಿರ್ತಾವೆ, ಹೆಂಗ್ ಬೇಕಾಗಿರುತ್ತೆ ಅದೇ ಅನಿಯತ ಮೇಲ್ಮೈ ಕಾಣ್ತಿದವಾ? ರಫ್ ಇರ್ತಕ್ಕಂಥ ಗೋಡೆಯಲ್ಲಿ ತಗ್ಗು ಉಬ್ಬು ಇರುತ್ತಲ್ವಾ? ಆ ರಫ್ ಏರಿಯಾ ಅನಿಯತ ಮೇಲ್ಮೈಗಳು ಹೆಚ್ಚಾದಷ್ಟು ಏನಾಗುತ್ತಪ್ಪ ಅಂದ್ರೆ ಘರ್ಷಣೆ ಹೆಚ್ಚಾಗುತ್ತೆ. ಅನಿಯತ ಮೇಲ್ಮೈ ಕಡಿಮೆ ಆದ್ರೆ ಘರ್ಷಣೆ ಕಡಿಮೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಯಾವಾಗ ಅನಿಯತ ಮೇಲ್ಮೈಗಳು ಹೆಚ್ಚಾಗ್ತಾವೋ ಘರ್ಷಣೆ ಸಹ ಹೆಚ್ಚಾಗುತ್ತೆ. ಅಂದ್ರೆ ನಾನು ಹೇಳಕ್ ಕೊಟ್ಟಿರ್ತಕ್ಕಂಥ ಏನಪ್ಪ ಅಂದ್ರೆ ಮಾಮೂಲಿ ಇಟ್ಟಿಗೆ ನಾನು ನೆಲದಲ್ಲಿ ಎಳಿತಾ ಇದ್ದೀನಿ, ಭೂಮಿ ಮತ್ತೆ ಅದು ಇಟ್ಟಿಗೆ ಮೇಲ್ಮೈಗಳು ಅಂತ ಅವು ಒಂದಕ್ಕೊಂದು ಕ್ಲೀನ್ ಜೋಡಣೆ ಆಗ್ಬಿಡ್ತಾವ. ಜೋಡಣೆ ಆದಾಗ ಇವು ಬಿಡಿಸ್ಬೇಕಪ್ಪ ಅಂದ್ರೆ ಏನಾಗಲಿ ಹೆಚ್ಚಿನ ಶಕ್ತಿ ಬೇಕು. ಅರ್ಥ ಆಗ್ತಿರೋದು ಇದ್ರದ್ದು ಅನಿಯತ ಮೇಲ್ಮೈ, ಇದ್ರ ಅನಿಯತ ಮೇಲ್ಮೈ ಒಂದಕ್ಕೊಂದು ಲಾಕ್ ಆಗ್ಬಿಡ್ತಾವ ಕ್ಲೀನ್ ಹಿಂಗೆ. ಅರ್ಥ ಆಗ್ತಿದವ? ಏನಾಗ್ತಾವ ಹಿಂಗೆ ಲಾಕ್ ಆಗ್ಬಿಡ್ತಾವ. ಈ ಲಾಕ್ ತಪ್ಪಿಸ್ಬೇಕಲ್ಲ, ಇದನ್ನ ತಪ್ಪಿಸ್ಬೇಕಲ್ಲಿ ಹೆಚ್ಚಿನ ಬಲವನ್ನು ಹಾಕ್ಬೇಕಾಗುತ್ತೆ. ನಾವು ಹೆಚ್ಚಿನ ಬಲವನ್ನು ಹಾಕ್ದಾಗ ಏನಾಗುತ್ತೆ, ತುಂಬಾ ಕಷ್ಟಪಟ್ಟು ಎಳಿಬೇಕಾಗುತ್ತೆ. ಗೊತ್ತಿದೆಯಾ? ಅದೇ ನಾವು ನಿಯತ ಮೇಲ್ಮೈ ಇದ್ರೆ ಒಂದೇ ಅಂತಿದ್ದೇವೆ, ಇದ್ರದ್ದು ಒಂದು ಮೇಲ್ಮೈ ಇದ್ರದ್ದು ಒಂದು ಮೇಲ್ಮೈ ಇದೆ ಅಂತಂದ್ರೆ ನಿಯತ, ಅದು ಮೇಲ್ಮೈ ನುಣುಪಾಗಿದ್ರೆ ಏನಾಗುತ್ತಲ್ಲಿ
ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗಲ್ಲ, ಅಲ್ಲಿ ಇವು ಎಸೆದು ಕಡಿಮೆ ಆಗುತ್ತಾವಾಗ ಈ ಶಕ್ತಿ ಏನಾಗುತ್ತೆ, ಈಸಿ ಏನೋ ಬೆಳಿಬಹುದು. ಅಲ್ಲಿ ಹೆಚ್ಚಿನ ಶಕ್ತಿ ಅವಶ್ಯಕತೆ ಇರಲ್ಲ. ಅಲ್ಲಿ ಅರ್ಥ ಆಗ್ತಿದೆಯಲ್ಲ? ಅನಿಯತ ಮೇಲ್ಮೈ ಆದ್ರೆ ಉಬ್ಬುತ್ತದೆ ಜಾಸ್ತಿ ಇದೆ, ಕ್ಲಿಯರ್ ಫಿಕ್ಸ್ ಆಗ್ಬಿಡ್ತಾ ಹೋಗಿ ಎಲೆ ಕಷ್ಟ. ಇಲ್ಲಿ ನಿಯತ ಮೇಲ್ಮೈಗಳಿದ್ರೆ ಏನಾಗುತ್ತೆ, ನಿಯತ ಮೇಲ್ಮೈ ಅಂದ್ರೆ ಸ್ಮೂತ್ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಸ್ಮೂತ್. ನಮ್ಮೆಲ್ಲ ಟೈಲ್ಸ್ ನೋಡಿದೀವಲ್ವಾ, ಟೈಲ್ಸ್ ನೋಡಿದೀವಿ, ಅದ್ರ ಜೊತೆಗೆ ಸಿಮೆಂಟ್ ನೋಡಿದೀವಿ, ಅದ್ರ ಜೊತೆಗೆ ಇನ್ನು ಮಣ್ಣು ನೋಡಿದೀವಿ. ಮಣ್ಣು ಬಹಳ ನಿಯತ ಮೇಲ್ಮೈ, ಸಿಮೆಂಟ್ ಸ್ವಲ್ಪ, ಇನ್ನ ಟೈಲ್ ಇಲ್ಲ. ನೆಕ್ಸ್ಟ್ ಇನ್ನ ಈ ಯಾವುದೇ ಒಂದು ವಸ್ತು ಅಥವಾ ಒಂದು ಕಾಯ ತನ್ನ ಮೇಲೆ ಎಷ್ಟು ಬಲ ಪ್ರಯೋಗ ಆಗಿದೆ ಅದನ್ನ ಅಳಿಯಕ್ಕೆ ಬಳಸ್ತಕ್ಕಂಥ ಒಂದು ಸಾಧನೆ ಇದೆ. ಅದ್ಯಾರಪ್ಪ ಅಂತಂದ್ರೆ ಸ್ಟ್ರಿಂಗ್ ಬ್ಯಾಲೆನ್ಸ್ ಅಂತೇಳಿ. ಅದು ಸ್ಟ್ರಿಂಗ್ ಬ್ಯಾಲೆನ್ಸ್. ಈ ಸ್ಟ್ರಿಂಗ್ ಬ್ಯಾಲೆನ್ಸ್ ಅಂತಂದ್ರೆ ಏನು? ಯಾವುದೇ ಒಂದು ಕಾಯ ಅಥವಾ ಕಾಯದ ಮೇಲೆ ಪ್ರಯೋಗ ಆಗಿರ್ತಕ್ಕಂತಹ ಬಲವನ್ನ ನಾವೇನಂತ ಕರಿತೀವಿ? ಸ್ಟ್ರಿಂಗ್ ಬ್ಯಾಲೆನ್ಸ್. ಹೆಂಗೆ? ಅದು ಒಂದು ಏನಿಲ್ಲ, ಸೇವಿಂಗ್ ಇರ್ತಿಲ್ಲ, ಇನ್ನೊಂದು ಬ್ಯಾಲೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಇದಕ್ಕೊಂದು ಬುಕ್ ಇದೆ, ಕಂಡಿದ್ಯಾ? ಇಲ್ಲಿ ನಾವಿಲ್ಲಿ ಇಟ್ಕೊಂಡು ಎಳಿತಾ ಇದೀವಿ ಅಂತಂದ್ರೆ ಇಲ್ಲಿ ಗೇಜ್ ಇರ್ತೀವಿ, ಕಂಡಿದೆಯಲ್ಲಿ. ಈಗ ಎಳೆದಾಗ ಈ ಆರ ಮಾರ್ಕಿಂದಲ್ಲಿ ಏನಾಗ್ತದೋ ಈ ಹೊರ ಬರ್ತಾ ಹೋಗುತ್ತೆ. ಎಳೆದಾಗ ಹೊರ ಬರ್ತಾ ಬರ್ತಿಲ್ಲ ಆರ ಮಾರ್ಕಿದ್ದು. ಅವಾಗ ಇದ್ರಲ್ಲಿ ಎಷ್ಟು ತೋರಿಸುತ್ತಲ್ಲ, 1 ನ್ಯೂಟನ್, 2 ನ್ಯೂಟನ್, 3 ನ್ಯೂಟನ್, 4 ನ್ಯೂಟನ್, ಈ ರೀತಿ ಎಷ್ಟು ಬಲ ಪ್ರಯೋಗ ಆಗ್ತಾ ಇದೆ, ಎಳಿಲಿಕ್ಕೆ ಎಷ್ಟು ಬಲ ಪ್ರಯೋಗ ಆಗ್ತಿದೆ ನಮ್ಗೆ ಸ್ಟ್ರಿಂಗ್ ಬ್ಯಾಲೆನ್ಸ್ ಅಲ್ಲಿ ತೋರಿಸ್ತಾ ಇರ್ತದೆ. ನಾವು ಏನ್ ಕರಿತೀವಿ, ವಸ್ತುವಿನ ಒಂದು ಕಾಯದ ಮೇಲೆ ಎಷ್ಟು ಬಲ ಪ್ರಯೋಗ ಆಗ್ತಿದೆ ಅಂತ ನಮಗೆ ಸೂಚಿಸ್ತಕ್ಕಂಥ ಒಂದು ಸಾಧನ ಇದೆ. ಆ ಸಾಧನ ನಾವು ಏನ್ ಕರಿತೀವಿ? ಅದಾ? ಓಕೆ. ಅಂದ್ರೆ ಈ ಘರ್ಷಣೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಏನಾಗಿದೆ, ಘರ್ಷಣೆ ಅಂತಕ್ಕಂಥ ನಮ್ಗೆ ಏನ್ ತಿಳಿಯುತ್ತೆ? ಈಗ ಯಾವುದೇ ಒಂದು ವಸ್ತುವಿನ ಅದು ಮೇಲ್ಮೈ ನುಣುಪಿನ ಮೇಲೆ ಡಿಪೆಂಡ್ ಆಗಿರುತ್ತಲ್ವಾ? ವಸ್ತುವಿನ ಮೇಲ್ಮೈ ಹೊರಟಾದ್ರೆ ಘರ್ಷಣೆ ಏನಾಗುತ್ತೆ? ಹೆಚ್ಚಾಗುತ್ತೆ. ವಸ್ತುವಿನ ಮೇಲ್ಮೈ ನುಣುಪು ಕಡಿಮೆ ಆದ ನುಣುಪಾಗಿದ್ದಷ್ಟು ಏನಾಗುತ್ತದೆ? ಘರ್ಷಣೆ ಕಡಿಮೆ ಆಗ್ತದೆ. ಅಂದ್ರೆ ನಾವು ನೋಡ್ತೀವಲ್ಲ ನಮ್ಮ ಪ್ರಪಂಚದಲ್ಲಿ ಈ ಘರ್ಷಣೆ ಇಲ್ಲದಿದ್ರೆ ನಾವು ಚಲಿಸಕ್ಕೆ ಸಾಧ್ಯವಾಗ್ತಿತ್ತಾ? ಘರ್ಷಣೆ ಬೇಕೇ ಬೇಕು. ಪ್ರತಿಯೊಂದು ವಸ್ತುನು ಸಹ ಚಲಿಸಬೇಕು ಅಂತಂದ್ರೆ ಘರ್ಷಣೆ ಆಗಬೇಕು. ನಾನೀಗ ಇಲ್ಲಿಂದ ಅಲ್ಲಿಗೋ, ಅಲ್ಲಿಂದ ಇಲ್ಲಿ ಬಂದೆ. ನನ್ನ ಮತ್ತು ನನ್ನ ಚಪ್ಪಲಿ ಮತ್ತೆ ಭೂಮಿ ನಡುವೆ ಘರ್ಷಣೆ ಇದೆ. ನಾನು ಹಿಂಗ್ ಚಲಿಸ್ತಾ ಇದ್ದೀನಿ ಅಂತಂದ್ರೆ, ನಾನು ಹಿಂಗ್ ಹೋಗ್ತಾ ಇದ್ರೆ ಘರ್ಷಣೆ ಏನಾಗ್ತಿದೆ? ಅದ್ರ ಆಪೋಸಿಟ್ ಏನ್ ಮಾಡ್ತಿದ್ದಲ್ಲಿ ಬಲವನ್ನ ಆಗ್ತಾ ಇದೆ, ಅದ್ರ ಮುಖಾಂತರ ಚಲಿಸ್ತಾ ಇದೀನಿ. ಅಕಸ್ಮಾತ್ ಏನಾದ್ರು ಭೂಮಿ ಹಸಿಯಾಗಿತ್ತು, ಹಸಿಯಾದ ಭೂಮಿ, ಮಳೆ ಬಂದಾಗ ನೀವು ಈಗ ಮಾಮೂಲಿ ಈಗ ನೆಟ್ಟಿರ್ತಕ್ಕಂಥ ಜಾಗ ಈ ಒಣ ಭೂಮಿ ಇರ್ತಾನೆ, ಒಣ ಭೂಮಿ ಪ್ಲಸ್ ಹಸಿಯಾಗಿರ್ತಕ್ಕ ಕೆಸರಾದ ಭೂಮಿ, ಕೆಸರು. ಆ ಕೆಸರು ನಡಿಬೇಕು ಅಂತ ಈಗ ಹೆಂಗ್ ನಡೀತಾರ? ಗರ ನಡೀತಾರ? ಯಾಕೆ ಕೆಸರಲ್ಲಿ ಯಾಕೆ ಭೂಮಿಯಲ್ಲಿ ಭೂಮಿ ಮತ್ತೆ ನಮ್ಮ ಕಾಲಗಳ ನಡುವೆ ಘರ್ಷಣೆ ಇರಲ್ಲ, ಕಡಿಮೆ ಇರುತ್ತೆ. ಹಂಗಾಗಿ ಜಾರ್ತೀವಿ, ಬಿದ್ದೋಗ್ಬಿಡ್ತೀವಲ್ವಾ? ಅದೇ ನಾವೀಗ ಮಾಮೂಲಿ ನಡೆಯುವಾಗ ಬೀಳ್ತಕ್ಕಂಥ ಕೆಲಸ 100 ಕಡಿಮೆ. ಅರ್ಥ ಆಗ್ತೀವಿ ಹೇಳ್ತಿರೋದು? ಕೆಸರಲ್ಲಾದ್ರೆ ಯಾವ ಟೈಮಲ್ಲಿ ಎಲ್ಲಿ ಬೀಳ್ತೀವಿ ಅಂತ ನಾವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ಗ್ರಿಪ್ ಅಲ್ಲಿ ಹೋಗ್ತೀವಿ. ಯಾಕಂದ್ರೆ ಏನಲ್ಲ ಘರ್ಷಣೆ ಕಡಿಮೆ ಇರುತ್ತೆ. ಅದೇ ನಮ್ಮ ಮನೆಗಳಲ್ಲೂ ಸಹ ನಾವು ನೋಡಿ, ನಾವು ಭೂಮಿ ಮೇಲೆ ಹಾಕೊಂಡು ಹೋಗು, ಟೈಲ್ಸ್ ಮೇಲೆ ನಡೀಕೋ ಸ್ವಲ್ಪ ಭಾರಿ ಸೂಕ್ಷ್ಮ ನಡೆಯುವಾಗ ಟೈಲ್ಸ್ ಮೇಲೆ ಸ್ವಲ್ಪ ಏನೋ ಟೈಲ್ಸ್ ಹಸಿ ಇತ್ತಪ್ಪ ಅಂದ್ರೆ ಏನಾಗ್ತೀವಿ? ಜಾಗ ಬಿಡ್ತೀವಿ, ಜಾತೀವಲ್ವಾ? ಅದೇ ರೀತಿ ಘರ್ಷಣೆ ಬೇಕೇ ಬೇಕು. ಯಾವುದೇ ಒಂದು ವಸ್ತು ಗಾಳಿಯಲ್ಲಿರಲಿ ಅಥವಾ ಎಲ್ಲರಿರಲಿ, ಮತ್ತೆ ಸರ್ ಗಾಳಿ ಇರ್ತಕ್ಕಂಥ ವಸ್ತುಗಳು ಘರ್ಷಣೆ ಎಲ್ಲಿರುತ್ತೆ ಸರ್? ಈಗ ಯಾವುದೋ ವಸ್ತು ಟೇಬಲ್ ಇದೆ, ಡಯಸ್ ಇದೆ, ನೀವೆಲ್ಲ ಕೂತಿದ್ದೀರಿ ಸರ್, ಘರ್ಷಣೆ ಇಲ್ವಾ ಗಾಳಿಯಲ್ಲಿ? ಯಾವುದೇ ಒಂದು ವಸ್ತು ಚಲಿಸ್ತಾ ಇದ್ದರೂ ಸಹ ಅದು ಬಲ ಪ್ರಯೋಗ ಆಗದೇ ಇದ್ರು ಸಹ ಅದರಲ್ಲಿ ಘರ್ಷಣೆ ನಡೀತಾನೆ ಇರುತ್ತೆ. ಒಂದು ಕಾಯ ಇನ್ನೊಂದು ಕಾಯದ ಮೇಲೆ ಏನಾಗ್ತದೆ? ಬಲ ಪ್ರಯೋಗವಾಗ್ತಾ ಇದ್ದೇ ಇದ್ರು ಸಹ ಏನಾಗುತ್ತೆ? ಘರ್ಷಣೆ ಇದ್ದೇ ಇರುತ್ತೆ. ಗಾಳಿ ಹೋಗುತ್ತಲ್ವಾ? ಗಾಳಿ ಆಗ್ತಿದೆ ನಮ್ಮಲ್ಲಿ, ಗಾಳಿ ಮತ್ತು ನಮ್ಮ ಮಧ್ಯೆ ಘರ್ಷಣೆ ನಡೀತಾನೆ ಇದೆ. ಮತ್ತೆ ಯಾಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಬೀಸ್ತಪ್ಪ ಅವಾಗ ಇರ್ತೀವ ನಾವು? ಗಾಳಿ ಬೀಸ್ತಾ ಇದೆ, ಗಾಳಿ ಮತ್ತು ನಮ್ಮ ನಡುವೆ ಘರ್ಷಣೆ ಇದೆ. ಟೇಬಲ್ ಮತ್ತೆ ಗಾಳಿ ನಡುವೆ ಘರ್ಷಣೆ ಇದೆ. ಧೂಳು ಮತ್ತೆ ಅದು ಗಾಳಿ ಘರ್ಷಣೆ, ಧೂಳಿನ ಗಾಳಿ ಘರ್ಷಣೆ ಇರೋದಕ್ಕೆ
ಗಾಳಿ ಏನ್ ಮಾಡ್ತದೆ, ಧೂಳನ್ನ ದುಡ್ಕೊಂಡು ಹೋಗುತ್ತೆ. ನಾವ್ಯಾಕೆ ಹೋಗ್ತಿಲ್ಲ? ಗಾಳಿಯ ಬಲ ಅಥವಾ ಗಾಳಿಯ ಘರ್ಷಣೆ ನಮ್ಮ ಘರ್ಷಣ ಶಕ್ತಿ, ಘರ್ಷಣ ಬಲ ನಮ್ಮ ಬಲಕ್ಕಿಂತ ಕಡಿಮೆ ಇದೆ. ಅದು ಗಾಳಿಯ ಬಲ ಜಾಸ್ತಿ ಆದಷ್ಟು ಏನಾಗುತ್ತಪ್ಪ, ಅವಾಗ ಏನಾಗುತ್ತೆ, ನಾವು ಇರೋದ್ರಲ್ಲಿ ಉಳ್ಕೊಂಡು ಹೋಗ್ಬಿಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಗಾಳಿಯ ಘರ್ಷಣ ಬಲ ನಮ್ಮ ಬಲಕ್ಕಿಂತ ಕಡಿಮೆ ಇರೋದನ್ನ ನಾವು ಉಳ್ಳೋಗ್ತಾ ಇಲ್ಲ. ಅದು ಬಲ ಜಾಸ್ತಿ ಆಯ್ತದಾಗ ಯಾರು ಇರಲ್ಲ, ಎಲ್ಲರೂ ಉಳ್ಕೊಂಡು ಹೋಗ್ತೀವಿ. ಹೌದಲ್ವಾ? ಹೋಗ್ತೀವಿ ಗಾಳಿಗೆ. ಆದ್ರೆ ಈ ಒಂದು ಕಾಯ ಮತ್ತೊಂದು ಕಾಯ ಮೇಲೆ ಬಲ ಪ್ರಯೋಗ ಮಾಡದೇ ಇದ್ರೂ ಸಹ ಘರ್ಷಣೆ ನಡೀತಾನೆ ಇರ್ತಿದ್ದಂತ. ಈಗ ನಮ್ಮಲ್ಲಿ ಬಲ ಪ್ರಯೋಗ ಆಗ್ತಿಲ್ಲ, ಗಾಳಿ ಮತ್ತೆ ನಮ್ಮ ನಡುವೆ ಏನಾಗ್ತಿದೆ, ಘರ್ಷಣೆ ನಡೀತಾನೆ ಇದೆ. ಆದ್ರೆ ಯಾವುದೇ ಬಲ ಪ್ರಯೋಗ ಆಗ್ತಾ ಇಲ್ಲ, ಆದ್ರೆ ಘರ್ಷಣೆ ನಡೀತಾನೆ ನಿರಂತರವಾಗಿ ಇದ್ದೇ ಇರುತ್ತೆ. ಓಕೆ, ಹಾಗಾದ್ಮೇಲೆ ಈ ಘರ್ಷಣೆಯಲ್ಲಿ ನಾವು ಪ್ರಮುಖವಾಗಿ 3 ವಿಧಾನಗಳು ನೋಡಬಹುದು. ನಾವು ಎಷ್ಟು ವಿಧಗಳು ಘರ್ಷಣೆಯಲ್ಲಿ ನಾವು ಯಾವ್ಯಾವ ವಿಧಗಳು ನೋಡ್ತಾ ಹೋಗೋಣ. ಫಸ್ಟ್ ಒಂದು ನಿಮ್ ಉದಾಹರಣೆ ಕೊಟ್ಟಂತ ಯಾಕಂತ ಹೋಗ್ಬಿಡ್ತೀನಂತೆ. ಹೇಗೆ ಈ ಡಸ್ಟರ್ ಇದೆ, ಡಸ್ಟರ್ ಹೇಗಿದೆ, ಇದು ನಿಶ್ಚಲ ಸ್ಥಿತಿಯಲ್ಲಿ. ನಿಶ್ಚಲ ಸ್ಥಿತಿಯಲ್ಲೇನು ಹೇಗೆ ನಿಂತ ನಿಂತಿದೆ. ಇದು ವಿಶ್ರಾಂತ ಸ್ಥಿತಿಯಲ್ಲಿದೆ. ಇದನ್ನ ಚಲಿಸುವಂತೆ ಮಾಡಿದ್ವಲ್ವ? ಅಲ್ಲಿ ಏನ್ ಮಾಡಿದ್ವಲ್ಲಿ? ಯಾವುದೇ ಒಂದು ವಸ್ತು ಏನಾಗ್ತಿದೆ, ಅಲ್ಲಿ ವಿಶ್ರಾಂತ ಸ್ಥಿತಿ ಇರತಕ್ಕಂತಹ ವಸ್ತುವನ್ನು ನಾವು ಮಾಡಿದ್ವಿ, ಅದು ಚಲಿಸುವಂತೆ ಮಾಡಿದಾಗ ಉಂಟಾಗ್ತಕ್ಕಂಥ ಘರ್ಷಣೆ ನಾವೆಂತ ಕರಿತೀವಿ? ಸ್ಥಾಯಿ ಘರ್ಷಣೆ ಎಂತ ಕರಿತೀವಿ. ಅದನ್ನ ಸ್ಥಾಯಿ ಘರ್ಷಣೆ ಅಂತಂದ್ರೆ ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂತಹ ಯಾವುದೇ ಒಂದು ಕಾಯವನ್ನ ಅದಕ್ಕೆ ಚಲಿಸುವಂತೆ ಮಾಡಿದಾಗ. ಅರ್ಥ ಆಯ್ತು ಹೇಳ್ತಾರೆ ಇಲ್ಲಿ. ಇದು ವಿಶ್ರಾಂತ ಸ್ಥಿತಿಯಲ್ಲಿ ಇದೆ, ಇದು ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಚಲಿಸುವಂತೆ ಮಾಡ್ತಾ ಇದ್ದೀನಿ. ಚಲಿಸುವಂತೆ ಮಾಡಿದೀನಿ, ಇಲ್ಲಿಂದ ಅಲ್ಲಿಗೆ ಏನಾಗ್ತದ್ರು ಘರ್ಷಣೆ ಉಂಟಲ್ಲ. ವಿಶ್ರಾಂತ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುವನ್ನ ಚಲಿಸುವಂತೆ ಮಾಡಿದಾಗ ಉಂಟಾಗ್ತಕ್ಕಂಥ ಘರ್ಷಣೆ ನಾವೆಂತ ಕರಿತೀವಿ? ಸ್ಥಾಯಿ ಘರ್ಷಣೆ. ಅರ್ಥ ಮಾಡ್ಕೋಬೇಕಾ? ಉದಾಹರಣೆಗೆ ಅಂದ್ರೆ ವಸ್ತು, ಯಾವುದೇ ಒಂದು ವಸ್ತು ಏನಾಗ್ತಿದೆ, ಅಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನ ಅದು ಚಲಿಸುವಂತೆ ಮಾಡಿದಾಗ ಉಂಟಾಗ್ತಕ್ಕಂತಹ ಘರ್ಷಣೆ ನಾವೆಂತ ಕರಿತೀವಿ? ವಿಶ್ರಾಂತ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುವನ್ನು ನಾವು ಚಲಿಸುವಂತೆ ಮಾಡಿದಾಗ ಉಂಟಾಗ್ತಕ್ಕಂಥ ಘರ್ಷಣೆ ನಾವು ಸ್ಥಾಯಿ ಘರ್ಷಣೆ. ಆಯ್ತಾ? ನೆಕ್ಸ್ಟ್ ಇನ್ನು ಎರಡನೇದು, ಇದು ಗೊತ್ತಾಯ್ತಾ? ಎರಡದೀಗ ಈ ವಸ್ತು ನಾನೀಗ ನೋಡಿ, ವಸ್ತು ಏನಾಗ್ತಿದೆ, ಇದು ಏನಾಗ್ತಿದೆ, ವಸ್ತು ಇದು ಏನಿದೆ, ಬುಕ್ ಇದೆ. ಇದನ್ನ ನಾನು ಏನ್ ಮಾಡ್ತಾ ಇದೀನಿ, ಇದು ದಬ್ತಾ ಇದೀನಿ. ಏನ್ ಮಾಡಿಸ್ತಾ ಇದೀನಿ, ಇಲ್ಲಿ ಏನ್ ಮಾಡಿಸ್ತಾ ಇದೀನಿ, ಜಾಸ್ತಾ ಇರಲ್ವಾ? ಏನಾಗ್ತಿದೆ, ವಸ್ತು ಏನಾಗ್ತಿದೆ, ಇದನ್ನ ಏನ್ ಮಾಡ್ತಿದ್ದೀನಿ, ನಾ ಕೈ ಹಿಡ್ತಾ ದಬ್ತಾ ಇದೀನಿ. ಕಾಣ್ತಿದ್ಯಾ? ದಬ್ತಾ ಇದ್ರೆ ಜಾರಿಸ್ತಾ ಇದೀನಿ. ಅಂದ್ರೆ ಒಂದು ಕಾಯ ಇನ್ನೊಂದು ಕಾಯದ ಮೇಲೆ ಉರುಳುವಾಗ, ಜಾರುವಾಗ ಏನಾದಲ್ಲಿ ಜಾರ್ತಾ ಇದೆ ಅಂತ ಹೇಳಿದ್ರೆ, ಜಾರುವಾಗ ಉಂಟಾಗಿರ್ತಕ್ಕಂಥ ಘರ್ಷಣೆ ನಾವೆಂತ ಕರಿತೀವಿ ಅಂದ್ರೆ ಜಾರು ಘರ್ಷಣೆ ಅಂತ ಕರಿತೀವಿ. ಜಾರು ಘರ್ಷಣೆ. ಅರ್ಥ ಆಗ್ತಿದೆಯಲ್ಲ? ಜಾರು ಘರ್ಷಣೆ ಅರ್ಥ ಪಲ್ಯ ತರಬೇಕಾದ್ರು, ಯಾವುದೇ ಒಂದು ಕಾಯ ಮತ್ತೊಂದು ಕಾಯದ ಮೇಲೆ ಏನಾಗುವಾಗ, ಜಾರುವಾಗ ಉಂಟಾಗ್ತಕ್ಕಂಥ ಘರ್ಷಣೆ ನಾವೆಂತ ಕರಿತೀವಿ? ಉದಾಹರಣೆಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಬಾಕ್ಸ್ ಇದೆ ಅನ್ಕೊಂಡು ನಮ್ಮನೇಲಿ, ದೊಡ್ಡ ಮರದ ಪೆಟ್ಟಿಗೆ, ದೊಡ್ಡದೊಂದು ಮರದ ಪೆಟ್ಟಿಗೆ ಇದೆ. ಅದರಲ್ಲಿ ಹಲವು ಸಾಮಾನು ತುಂಬಿದೀವಿ. ಒಂದು ನಮ್ಮ ಕಲ್ಲಿನ ಮೇಲೆ ಇಟ್ಟಿದೀವಿ ಅಥವಾ ಭೂಮಿ ಮೇಲೆ ಇಟ್ಟಿದೀವಿ. ಅದನ್ನ ನಾನು ಏನ್ ಮಾಡ್ತೀನಿ, ತಳ್ತಾ ಇದೀನಿ, ಜಾರಿಸ್ತಾ ಇದೀನಿ. ತಳದಲ್ಲಿ ಜಾರಿಸ್ತಾನೆ. ಆ ಜಾರುವಾಗ ಏನಾಗುತ್ತೆ, ಆ ಪೆಟ್ಟಿಗೆ ಮತ್ತೆ ಭೂಮಿಯ ನಡುವೆ ಏನಾಗ್ತದೆ, ಅಲ್ಲಿ ಘರ್ಷಣೆ ಉಂಟಾಗುತ್ತೆ. ಅಲ್ಲಿ ಯಾವ ರೀತಿ ಘರ್ಷಣೆ ಉಂಟಾಗುತ್ತೆ ಅಂತ ನಾವೇಂತ ಕರಿತೀವಿ, ಅದನ್ನ ಜಾರು ಘರ್ಷಣೆ. ನಾನು ಟೆಕ್ಸ್ಟ್ ಬುಕ್ ಡಸ್ಟರ್ ಏನ್ ಮಾಡ್ತಿದ್ದೀನಿ, ನಾನೀಗ ತಳ್ತಾ ಇದ್ದೀನಿ, ಕಾಣ್ತಿದ್ದೀವಿ, ಜಾರಿಸ್ತಾ ಇದ್ದೀನಿ. ಜಾರಿಸುವಾಗ ಏನಾಗ್ತಿದೆ, ಅಲ್ಲಿ ಈ ಒಂದು ಟೇಬಲ್ ಮತ್ತೆ ಡಸ್ಟರ್ ನ ತಳಭಾಗದ ನಡುವೆ ಏನಾಗ್ತಿದ್ರು ಘರ್ಷಣೆ ಉಂಟಾಗ್ತಿದೆ. ಅದು ನಾವು ಏನ್ ಕರಿತೀವಿ, ಅದನ್ನ ಜಾರು ಘರ್ಷಣೆ. ಆಯ್ತಾ? ಇನ್ನೊಂದಿದೆ, ಇಲ್ಲಿ ಬಾಕ್ಸ್ ಕಾಣ್ತಾ ಇದೆಯಾ, ಇದನ್ನ ನಾವು ವೀಲ್ ಅನ್ಕೊಳ್ಳೋಣ. ಏನ್ ಕಣ, ಇದನ್ನ ವೀಲ್.
ಇದೇನ್ ಮಾಡ್ತಿದ್ದೀನಿ ನೋಡ್ರಿ, ನಾನು ಇದೇನ್ ಮಾಡ್ತಿದ್ದೀನಿ, ಚಂಪ್ ಸೈ ಕಾಣ್ತಿದ್ಯಾ? ಇದೇನಾಗ್ತಿದೆ ಇಲ್ಲಿ? ಇದೇನಾಗ್ತಿದೆ ಇಲ್ಲಿ? ಉಳ್ತಾ ಇದೆ ಅಲ್ವಾ? ಉಳ್ತಾ ಇದೆ ಅಂದ್ರೆ ಅರ್ಥ ಅಲ್ಲಿ ಈ ಬಾಕ್ಸಿನ ಮೇಲೆ ಬಾಕ್ಸ್ ಹಿಂಗ್ ಚಲಿಸ್ತಾ ಇದೆ, ಘರ್ಷಣೆ ಆ ಕಡೆ ಇದೆ ಅದು. ಅದೇ ಅಂದ್ರೆ ಯಾವುದೇ ಒಂದು ವಸ್ತುವು ಉರುಳುವಾಗ ಅದಕ್ಕೆ ಉದಾಹರಣೆ ಕೊಡ್ಬೋದು, ಸೈಕಲ್ ಗಾಲಿ ಕೊಡ್ಬೋದು. ಗಾಲಿ ಕಂಡಿದ್ಯಾ? ಸೈಕಲ್ ಗಾಲಿ, ಲಾರಿ ಗಾಲಿ ಎಲ್ಲವೂ ಸಹ ಏನ್ ಮಾಡ್ತಿದೆ ಅಂತಂದ್ರೆ ಘರ್ಷಣೆ. ಇವೆಲ್ಲವೂ ಉರುಳು ಘರ್ಷಣೆ ಉದಾಹರಣೆ ಕೊಡ್ಬೋದು. ಮೂರನೇದು ಉರುಳು ಘರ್ಷಣೆ ಅಂದ್ರೆ ಯಾವುದೇ ಒಂದು ಕಾಯ ಅಥವಾ ಕಾಯ ಅಂದ್ರೆ ವಸ್ತು, ಒಂದು ವಸ್ತುವು ಮತ್ತೊಂದು ವಸ್ತುವಿನ ಮೇಲ್ಮೇಲೆ ಮೇಲೆ ಯಾವಾಗ ಉರುಳುವಾಗ ಉಂಟಾದ ಘರ್ಷಣೆ ನಾವೆಂತ ಕರಿತೀವಿ? ಅರ್ಥಾಯ್ತಾ? ಅಂದ್ರೆ ಈ ಮೂರು ಘರ್ಷಣೆಗಳಲ್ಲಿ ಇನ್ನೊಂದು ಘರ್ಷಣೆ ಯಾವ್ದು? ತರಳಗಳಲ್ಲಿ ಘರ್ಷಣೆ ಅಂತ ಇದೆ. ಅದು 4 ಹೇಳ್ಬಿಡೋಣ. ಅದು ತರಳಗಳಲ್ಲಿ ಘರ್ಷಣೆ. ತರಳಗಳು ಅಂದ್ರೆ ಗಾಳಿ ಕೇಳಿದ್ರಲ್ವಾ, ಅನಿಲ ಮತ್ತೆ ನೀರು ಕೇಳಿದ್ರಲ್ವಾ, ಅವು ದ್ರವ. ಈ ಅನಿಲದಲ್ಲಿರ್ತಕ್ಕಂಥ ವಸ್ತುಗಳನ್ನ ಮತ್ತೆ ದ್ರವದಲ್ಲಿರ್ತಕ್ಕಂಥ ವಸ್ತುಗಳನ್ನ ನಾವೇನು ಕರಿತೀವಪ್ಪ ಅಂದ್ರೆ ತರಳಗಳು ಅಂತ ಕರಿತೀವಿ. ಅವನ್ನ ಎಂತ ಕರಿತೀವಿ? ಅವನ್ನ ತರಳಗಳು. ಈ ಅನಿಲ ಮತ್ತೆ ದ್ರವ ವಸ್ತುಗಳಿಂದ ಉಂಟಾಗಿರ್ತಕ್ಕಂಥ ಘರ್ಷಣೆ ನಾವೆಂತ ಕರಿತೀವಿ? ತರಳಗಳಲ್ಲಿ ಘರ್ಷಣೆ ಅಂತ ಕರಿತೀವಿ. ಅರ್ಥಾಯ್ತಾ? ಒಟ್ಟಾರೆ ನಾವಿವತ್ತು ಈ ಸ್ಥಾಯಿ ಘರ್ಷಣೆ, ಜಾರ ಘರ್ಷಣೆ, ಉರುಳು ಘರ್ಷಣೆ ಮತ್ತೆ ತರಲೆಗಳಲ್ಲಿ ಘರ್ಷಣೆ ನೋಡಿದ್ರೆ ಈ ತರಲೆಗಳಲ್ಲಿ ತುಂಬಾ ಕಡಿಮೆ ಘರ್ಷಣೆ ಇರುತ್ತೆ. ನಾವೆಲ್ಲರೂ ನೋಡಿದೀವಿ ತರಲೆಗಳ ಘರ್ಷಣೆ ನೋಡಿದೀವಲ್ವಾ? ಯಾವ್ದು? ವಿಮಾನ ಚಲಿಸೋ ನೋಡಿದೀವಲ್ವಾ? ವಿಮಾನ ಯಾವ ಆಕಾರದಲ್ಲಿ ಇರುತ್ತೆ? ಚೂಪಾಗಿರುತ್ತಲ್ವಾ? ಮುಂದೆ ಚೂಪಿರುತ್ತಲ್ವಾ? ಅದೇ ಸಸ್ಯ ಅವು ಪಕ್ಷಿಗಳು ಸಹ ಚೂಪಿರ್ತಾವ. ಆ ಗಾಳಿ ಅನಿಲವನ್ನ ತೂರ್ಕೊಂಡು ಹೋಗ್ಬೇಕಲ್ಲ. ಹೆಂಗೆ? ನಮ್ಮ ಮೊಳೆಗಳು ನೋಡಿದೀವಲ್ವಾ? ಮೊಳೆಯ ತುದಿ ಚೂಪಾಗಿರುತ್ತೆ. ಆ ಚೂಪ್ ಅಂದ್ರೆ ಮೊಳೆಯ ತುದಿ ಚೂಪಾಗಿದ್ರೆ ಏನಾಗುತ್ತಪ್ಪ ಅಂದ್ರೆ ಗೋಡೆಯಲ್ಲಿ ಈಸಿಯಾಗಿ ಮಳೆ ಹೋಗುತ್ತೆ, ಘರ್ಷಣೆ ಏನಾಗುತ್ತೆ. ಆ ಗೋಡೆ ಮತ್ತೆ ಮಳೆ ನಡುವೆ ಘರ್ಷಣೆ ಕಡಿಮೆ ಆಗುತ್ತೆ, ಈಸಿಯಾಗಿ ಹೋಗುತ್ತೆ. ಅದೇ ಏನಾದ್ರು ತುದಿ ದಪ್ಪವಾಗಿದ್ರೆ ಅಗಲವಾಗಿದ್ರೆ ಹೋಗುತ್ತಾ? ಹೋಗಲ್ಲ, ಘರ್ಷಣೆ ಜಾಸ್ತಿ ಆಗುತ್ತೆ. ಅವು ಶಕ್ತಿ ಸಹ ಜಾಸ್ತಿ ಬೇಕಾಗುತ್ತೆ. ಹಂಗಿಲ್ಲಿ ನಾವು ತರಲೆಗಳಲ್ಲಿ ಘರ್ಷಣೆ ತಪ್ಸಕ್ಕೋಸ್ಕರ ಯಾವ ವಿಮಾನ ಇರ್ಬೋದು, ಪಕ್ಷಿಗಳು ಎಲ್ಲವೂ ಸಹ ಸಿಲಿಂಡರ್ ಆಕೃತಿ ಪಡ್ಕೊಂಡಿರ್ತಾವ, ಚೂಪಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಘರ್ಷಣೆ ನೋಡ್ತಾ ಇದ್ರೆ ಈ ಸ್ಥಾಯಿ ಘರ್ಷಣೆ, ಜಾಲ ಘರ್ಷಣೆ ಮತ್ತು ಉರುಳು ಘರ್ಷಣೆ ನೋಡ್ತೀವಲ್ಲ, ಈ ಎಲ್ಲಕ್ಕಿಂತ ಈಸಿ ಘರ್ಷಣೆ ಕಡಿಮೆ ಇರ್ತಕ್ಕಂತಹ ಒಂದು ಘರ್ಷಣೆ ಇದೆ, ಅದು ಉರುಳು ಘರ್ಷಣೆ. ಹಂಗಾಗಿ ನಾವು ಯಾವುದೇ ವಸ್ತುವನ್ನ ಜಾರಿಸೋದಕ್ಕಿಂತ ಉರುಳಿಸೋದ್ರಿಂದ ಅದು ಕಡಿಮೆ ಘರ್ಷಣೆ ಹೊಂದಿರುತ್ತೆ. ಹೌದಲ್ಲ? ಹಂಗೆ ನಾವು ಯಾವುದೇ ವಸ್ತು ನೋಡಿರ್ಬೇಕು, ನಮ್ಮ ಸೂಟ್ ಕೇಸ್ಗಳು ನೋಡಿ, ದೊಡ್ಡ ಸೂಟ್ ಕೇಸ್ಗಳು, ಅದಕ್ಕೆ 2 ವೀಲ್ ಕೊಟ್ಟಿರ್ತಾರೆ, ಸಣ್ಣ ವೀಲ್ ಕೊಟ್ಟಿರ್ತಾನೆ. ಆ ವೀಲ್ ಕೊಡದಾಗಿದ್ದ ಹೇಳ್ಕೊಂಡು ಹೋಗೋಣ, ಹೇಳ್ಕೊಂಡ್ರೆ ಅದು ಇಲ್ಲಿಂದಲೇ ಹೇಳ್ಕೋದು ಕಿತ್ತಿರುತ್ತೆ. ಆಮೇಲೆ ಹೆಚ್ಚಿನ ಪ್ರಮಾಣ ಶಕ್ತಿನೂ ಸಹ ಹಾಕ್ಬೇಕಾವಲ್ಲಿ. ಅದೇ ರೀತಿ ಅದಕ್ಕೆ ನಾವು ಗಾಳಿಯನ್ನು ಕೊಟ್ಬಿಟ್ರೆ ಕೇಳ, ಈಗ ಬಗ್ಸ್ಕೊಂಡು ಹೇಳ್ಕೊಂಡು ಹೋಗಿರ್ತಾವ, ಅವಾಗ ಸಣ್ಣ ಮಗು ಸಹ ಹೇಳ್ಕೊಂಡು ಹೋಗ್ಬೋದು. ಯಾಕೆ? ಘರ್ಷಣೆ ಕಡಿಮೆ ಇರುತ್ತೆ, ಈಸಿಯಾಗಿ ಮೂವ್ ಆಗ್ತದೆ. ಅದೇ ರೀತಿ ನಾವು ಈ ದೊಡ್ಡದಾಗಿರ್ತಕ್ಕಂಥ ಮರದ ದಿಮ್ಮಿಗಳು ದೊಡ್ಡದನ್ನ 4 ಗಾಲಿ ಮಾಡ್ದಂಗೆ ಮಾಡಿ ಅದ್ರ ಮೇಲೆ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ. ಅದೇ ನಾವು ಇಡೀ ಮರದ ದಿಮ್ಮಿನ ಹೇಳ್ಕೊಂಡು ಹೋಗೋದಾಗುತ್ತಾ? ನೋಡಿದ್ವಲ್ವ? ನಾವೆಲ್ಲರೂ ಸಹ ಸಾಗಾಣಿಕೆ ಮಾಡಿ ನೋಡಿದ್ವಿ. ದೊಡ್ಡ ಕಲ್ಲುಗಳು, ಟೈಲ್ಸ್ಗಳು ಇದಕ್ಕೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಸಣ್ಣ ಸ್ಟೂಲ್ ಟೈಪ್ ಇವಕ್ಕೆ ಕೆಳಗೆ ಗಾಳಿಯಲ್ಲಿ ಕೊಟ್ಬಿಡ್ತಾರೆ. ಗಾಳಿಯಲ್ಲಿ ಕೊಟ್ಟಾಗ ಏನಾಗುತ್ತೆ? ಅದು ಈಸಿಯಾಗಿ ಉಳ್ಕೊಂಡು ಹೋಗುತ್ತೆ. ಉಳ್ಳೋದ್ರಿಂದ ಏನಾಗುತ್ತೆ? ಅಲ್ಲಿ ಘರ್ಷಣೆ ಕಡಿಮೆ ಇರೋದ್ರಿಂದ ಶಕ್ತಿ ಕಡಿಮೆ ಹಾಕ್ಬೇಕಾಗತ್ತೆ. ಹಂಗಾಗಿ ಏನಾಗುತ್ತೆ? ಘರ್ಷಣೆ ಕಡಿಮೆ ಆಗುತ್ತೆ. ನಮಗೆ ಈ ಘರ್ಷಣೆಯಿಂದ ಆಗ್ತಕ್ಕಂಥ ಘರ್ಷಣೆಯಿಂದ ಕೆಲವು ಕೆಟ್ಟದ್ದು ಇದೆ, ಆಮೇಲೆ ಏನಾಗ್ತದೆ ಇಲ್ಲಿ ಉಪಯೋಗನೇ ಇದೆ. ಕೆಟ್ಟದ್ದೇನಿದೆ ನೋಡೋಣ. ಘರ್ಷಣೆಯಿಂದ ಕೆಟ್ಟದ್ದೇನು, ಉಪಯೋಗ ಏನು? ಘರ್ಷಣೆ ನಾವು ಎಲ್ಲಿ ಜಾಸ್ತಿ ಮಾಡ್ಕೊತೀವಿ, ಘರ್ಷಣೆ ನಾವು ಎಲ್ಲಿ ಕಡಿಮೆ ಮಾಡ್ಕೊತೀವಿ ನೋಡೋಣ. ಘರ್ಷಣೆ ಜಾಸ್ತಿ ಬೇಕು ನಮಗೆ. ನಾವು ಚಲಿಸಬೇಕು ಅಂತಂದ್ರೆ ನಮಗೆ ಗ್ರಿಪ್ ಬೇಕು, ಚಲಿಸ್ಬೇಕಲ್ವ ನಾವು. ಘರ್ಷಣೆ ನಮಗೆ ಚೆನ್ನಾಗಿ ನಡಿಬೇಕು, ಗ್ರಿಪ್ ನಡಿಬೇಕು ಅಂದ್ರೆ ಘರ್ಷಣೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ಬೇಕು. ಅದಕ್ಕೆ ನಮ್ಮ ಚಪ್ಪಲಿ ನೋಡಿದೀವಲ್ಲ, ಚಪ್ಪಲಿ ಆ ಕೆಳಗಡೆ ಇರ್ತಕ್ಕಂಥ ಸೋಲ್ಗಳನ್ನು ನೋಡ್ರಿ, ಎಲ್ಲಾ ಚಪ್ಪಲಿ ಸೋಲ್ ಇರ್ತಾವ.
ಡಿಸೈನ್ ಮಾಡಿರ್ತೀವಿ. ಯಾಕೆ ಕೆಳಗಡೆ ರಫ್ ಏರಿಯಾ ಉಂಟಾಗೋಸ್ಕರ ಅದು ಫ್ಲಾಟ್ ಮಾಡಿರ್ತಾರೆ. ಯಾರು ನೋಡಿದ್ರ? ಚಪ್ಪಲಿ ಸೋಲ್ಗಳು ಇದಾವೆ, ಚಪ್ಪಲಿ ಶೂಗಳ ಸೋಲ್ಗಳು ಕೆಳಗಡೆ ಡಿಸೈನ್ ಮಾಡಿ ಅಲ್ಲಿ ಒಂಥರ ಅಲ್ಲಲ್ಲಿ ಗ್ರಿಪ್ ಮಾಡಿರ್ತಾರೆ ಅದಕ್ಕೆ. ಯಾಕಂದ್ರೆ ಆ ಘರ್ಷಣೆ ಹೆಚ್ಚಾದಷ್ಟು ನಾವು ಗ್ರಿಪ್ ಆಗಿ ನಡೀಲಿಕ್ಕೆ ಸಾಧ್ಯ ಅಂತೇಳಿ. ಟೈರ್ಗಳು ನೋಡಿದೀವಲ್ಲ, ಟೈರು ಬಸ್ ಟೈರು, ಲಾರಿ ಟೈರು, ಟ್ರಾಕ್ಟರ್ ಟೈರು, ಬೈಕ್ ಟೈರ್ಗಳು ನೋಡಿಲ್ಲ, ಆ ಡಿಸೈನ್ ಇರ್ತಾವ. ರಫ್ ಏರಿಯಾ ಜಾಸ್ತಿ, ರಫ್ ಹೆಚ್ಚಾದಷ್ಟು ಏನಾಗುತ್ತಲ್ಲಿ ಹೆಚ್ಚಿನ ಸರಿಯಾದ ರೀತಿಯಲ್ಲೂ ಚಲಿಸೋದಕ್ಕೆ ಚೆನ್ನಾಗುತ್ತೆ. ಅದೇ ಟೈರ್ ಸೌದಂಗೆ ಏನಾಗುತ್ತೆ ನೋಡೋಣ. ಡಿಸೈನ್ ಇದೆಯಲ್ಲ, ಟೈರ್ ಸೌದಂಗೆ ಏನಾಗುತ್ತದ? ಗ್ರಿಪ್ ಇರಲ್ಲ. ಏನಾದ್ರೂ ಸ್ವಲ್ಪ ಸ್ಮೂತ್ ಇರ್ತಕ್ಕಂಥ ಏರಿಯಾ ಬಂದಪ್ಪ ಅಂದ್ರೆ ಸ್ಕಿಪ್ ಹೊಡಿತಾವ. ಟ್ರಾಕ್ಟರ್ ನೋಡಿದ್ರು, ಬಟನ್ಸ್ ಅಂತ ನೋಡಿದ್ರ, ಟ್ರಾಕ್ಟರ್ ಬಟನ್ಗಳು, ಟ್ರಾಕ್ಟರ್ ಹೆಚ್ಚಿನ ಪ್ರಮಾಣದ ರೀತಿ ಬಟನ್ಗಳು ಆ ಕಡೆ ಈ ಕಡೆ ಎಲ್ಲ ಇರ್ತಾವ ಬಟನ್ಗಳು. ಈ ಬಟನ್ಗಳು ಸೌದು ಅಂತ ಏನಾಗುತ್ತೆ, ಅದು ಹೆಚ್ಚಿಗೆ ಲೋಡ್ ಎಳಿಯಲ್ಲ. ಮತ್ತೆ ಟೈರ್ ಚೇಂಜ್ ಮಾಡ್ತಾರೆ, ರೀಬಟನ್ ಮಾಡಿಸ್ತಾರೆ. ಅರ್ಥಾಯ್ತಾ? ಇದು ಏನಾಗ್ಲಿ ನಮಗೆ ಇದು ಒಳಿತಿದ್ದು, ನಾವು ಚಲಿಸೋದಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ಅನುಕೂಲ. ಇನ್ನೊಂದು ಯಾವುದು? ನಮ್ಮ ಈ ಬಾಗಿಲುಗಳು ಚೆನ್ನಾಗಿ ಏನಾಗಲ್ಲ, ಅವು ಚೆನ್ನಾಗಿ ಚಲನೆ ಹೊಂದಿಲ್ಲ, ಮುಚ್ಚಕ್ಕೆ ಬರ್ತಿಲ್ಲ, ದೇಹಕ್ಕೆ ಬರ್ತಿಲ್ಲ, ತುಂಬಾ ಇಟ್ಕೊಂಡ್ಬಿಟ್ಟಿದ್ರೆ ಅಂದ್ರೆ ಅವತ್ತು ಸ್ವಲ್ಪ ಆಯಿಲ್ ಹಾಕ್ತಿವಿ. ಅದಲ್ವಾ ಕಬ್ಬಿಣದ ಚಲಿಸ್ತಕ್ಕಂಥ ಆಯಿಲ್ ಹಾಕ್ದಾಗ ಏನಾಗುತ್ತಪ್ಪ, ಅವು ಈಸಿಯಾಗಿ ಮೂವ್ ಆಗ್ತಾವ. ಅಂದ್ರೆ ಘರ್ಷಣೆ ಕಡಿಮೆ ಮಾಡಿ ಮಾಡ್ತಾವ, ಚಲಿಸುವಂತ ಮಾಡ್ತಾವ. ಅದೇ ರೀತಿ ನಮ್ಮ ವೀಲ್ಗಳಲ್ಲಿ ಮತ್ತೆ ಬೇರಿಂಗ್ ಇರ್ತಾವ. ನೋಡಿದ್ರ ಸೈಕಲ್ ಎಲ್ಲ ನೋಡಿದ್ದೇವಲ್ವಾ? ಸೈಕಲ್ ಮತ್ತೆ ಬೇರಿಂಗ್ ಇರ್ತಾವ. ಆ ಬೇರಿಂಗ್ಗಳು ಚಲಿಸುವಂತೆ ಏನ್ ಮಾಡ್ತಾವ, ಈಸಿ ಮಾಡ್ಕೊಡ್ತಾವ. ಅಂದ್ರೆ ಆ ಘರ್ಷಣೆಯನ್ನ ಕಡಿಮೆ ಮಾಡ್ತಕ್ಕಂತಹ ಅಥವಾ ಘರ್ಷಣೆಯನ್ನ ಕಡಿಮೆಗೊಳಿಸುವ ವಸ್ತುಗಳಿದಾವ. ಗ್ರೀಸ್ ನೋಡಿದ್ರಲ್ವಾ? ಗ್ರೀಸ್ ಎಲ್ಲ ಅಷ್ಟಲ್ಲ, ಟ್ರ್ಯಾಕ್ಟರ್ ಹೋಗಲ್ಲ, ಅವಕ್ಕ ವೇಸ್ಟ್ ಕರ್ತೀವಿ ಅಂದ್ರೆ ಅಪಘರ್ಷಕಗಳು ಅಂದ್ರೆ ಆ ಘರ್ಷಣೆಯನ್ನ ಕಡಿಮೆ ಮಾಡ್ತಕ್ಕಂಥ ವಸ್ತುಗಳು. ಗ್ರೀಸು, ಆಯಿಲ್ ಇವನ್ನೆಲ್ಲ ಏನ್ ಮಾಡ್ತವೆ, ಆ ಘರ್ಷಣೆಯನ್ನ ಕಡಿಮೆಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾವ. ಅದನ್ನ ನಾವು ಅಪಘರ್ಷಕಗಳು ಅಂತ ಕರಿತೀವಿ. ಅಂದ್ರೆ ಘರ್ಷಣೆ ನಮಗೆ ಅಗತ್ಯವಾಗಿ ಬೇಕೇ ಬೇಕು. ಘರ್ಷಣೆ ಹೇಳಿದ್ರೆ ನಾವು ಯಾವುದೇ ಒಂದು ವಸ್ತು ಸಹ ಚಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥಾಗ್ತಿದೆಯಲ್ಲ? ನೆಕ್ಸ್ಟ್ ಆ ಘರ್ಷಣೆ ಆಗ್ತಕ್ಕಂಥ ಕೆಳಕೆ ಏನು ಅಂತಂದ್ರೆ ನಾವೆಲ್ಲರೂ ಸಹ ನೋಡಿದೀವಿ. ಏನನ್ನ ನಮ್ಮ ಚಪ್ಪಲಿ ನಡೆದ ಚಪ್ಪಲಿ ಹೆಂಗಿರ್ತಾವೆ ಇರ್ತವೆ, ಸೋಲ್ ಏನಾಗಿರ್ತದೋ ಸವಿತಾವೆ. ನಾವು ಎಷ್ಟು ಇಷ್ಟಪಟ್ಟು ಒಳ್ಳೆ ಹೆಚ್ಚು ದುಡ್ಡು ಕೊಟ್ಟು ತಗೊಂಡ್ರು ಸಹ ಅದು ಚಪ್ಪಲಿ ಏನಾಗ್ತವೆ, ಸವಿತ ಬರ್ತದಾನೆ. ಅದು ಒಂದು ಕೆಡಕು, ಸವಿತ ಬರುತ್ತೆ. ಆಮೇಲೆ ನಾವೆಲ್ಲರೂ ಸಹ ನೋಡ್ತೀವಲ್ಲ, ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಈ ಕಡೆಯಿಂದ ಆ ಕಡೆಗೆ ಮೇಲ್ ಸೇತುವೆಗಳು ನೋಡಿದೀವಲ್ಲ, ಆ ಟ್ರ್ಯಾಕ್ ಗಳನ್ನ ಬಿಟ್ಟು ಈ ಕಡೆಯಿಂದ ಆ ಕಡೆ ದಾಟ್ಲಿಕ್ಕೆ ಮೇಲ್ ಸೇತುವೆ ಇರ್ತದೆ. ಮೇಲ್ ಸೇತುವೆ ಮೆಟ್ಟಿಲುಗಳು ಜನಗಳು ಹತ್ತಿ ಇಳಿದು ಮೆಟ್ಟಿಲುಗಳೆಲ್ಲ ಇರ್ತವೆ, ಸೌದಿರ್ತಾವಲ್ವಾ? ಇದ್ರಲ್ಲಿ ಯಾವುದೇ ವಾಹನಗಳಿರ್ಬೋದು, ನಮ್ಮ ಚಲಿಸಿ ಏನ್ ಮಾಡ್ತಪ್ಪ ಅಂದ್ರೆ ಆ ವಾಹನಗಳ ಬಿಳಿ ಭಾಗಗಳೆಲ್ಲ ಸೌದ್ಬಿಡ್ತಾರೆ. ಇದು ಯಾವ್ದು ಘರ್ಷಣೆಯ ಒಂದು ಕೇಳಿಕೆ. ಅದಕ್ಕಿದೆಯಾ? ಇನ್ನ ಈ ಘರ್ಷಣೆ ಇಲ್ಲದೆ ಇದ್ರೆ ನಾವು ಒಂದು ಚಾಕ್ ಪೀಸನ್ನು ಸರಿಯಕ್ಕೆ ಸಾಧ್ಯವಿಲ್ಲ, ನಾವು ಹೌದಲ್ವಾ? ಉದಾಹರಣೆಗೆ ನಮ್ಮ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಳ್ಳೋಣ. ಇನ್ನೊಂದು ಉದಾಹರಣೆ ನಾವು ಬರ್ತಿದ್ದೆ. ಘರ್ಷಣೆಯಿಂದ ನಾವು ಬೆಂಕಿ ಪಟ್ಟಣ ಹಚ್ಚಿ ನೋಡಿದಲ್ವಾ? ಬೆಂಕಿ ಪಟ್ಟಣ ಇದೆ, ಬೆಂಕಿ ಪಟ್ಟಣದಲ್ಲಿ ಕಡ್ಡಿ ಇದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಘರ್ಷಣೆ ಉಂಟಾಗುತ್ತಲ್ವಾ? ಘರ್ಷಣೆ ಉಂಟಾದಾಗ ಏನಾಯ್ತು, ಇಲ್ಲಿ ಉತ್ಪತ್ತಿ ಆಯ್ತು ಇದು ಇವೆರಡರ ಘರ್ಷಣೆಯಿಂದ ಏನಾಯ್ತಲ್ಲಿ ಆ ಒಂದು ಬೆಂಕಿ ಪಟ್ಟಣ ಬೆಂಕಿ ಕಡ್ಡಿ ಹೊತ್ಕೊಂಡು ಉರಿಯಿತು. ಆಮೇಲೆ ಈ ಘರ್ಷಣೆಯಿಂದ ಏನಾಗುತ್ತಪ್ಪ ಅಂದ್ರೆ ಉಷ್ಣನೂ ಸಹ ಉತ್ಪತ್ತಿ ಆಗುತ್ತೆ. ಏನಾಗುತ್ತೆ? ಘರ್ಷಣೆಯಿಂದ ಉಷ್ಣ ಸಹ ಉತ್ಪತ್ತಿ ಆಗುತ್ತೆ. ನಾವು ಈ ವೆಹಿಕಲ್ಗಳು ಹೆಚ್ಚು ದೂರ ಚಲಿಸಲಿಕ್ಕೆ ಅಲ್ಲೆಲ್ಲ ನಿಲ್ಲಿಸಬೇಕು. ಅಲ್ಲೆಲ್ಲ ನಿಲ್ಲಿಸಿ ಮೂವ್ ಮಾಡ್ತೀವಿ. ಯಾಕಂದ್ರೆ ಟೈರ್ಗಳೆಲ್ಲ ಹೀಟ್ ಆಗಿರ್ತಾವ, ಟೈರ್ ಎಲ್ಲ ಇರ್ತವೆ, ಹೀಟ್ ಆಗಿರ್ತಾವೆ. ಹೀಟ್ ಆಗಿ ಏನಾಗಬಹುದು, ಬರ್ಸ್ಟ್ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಆ ವೆಹಿಕಲ್ಗಳು ನಾವು ಹೆಚ್ಚು ದೂರ ಪ್ರಯಾಣ ಮಾಡುವಾಗ ಏನ್ ಮಾಡ್ತೀವಪ್ಪ, ಅಲ್ಲಲ್ಲಿ ನಿಲ್ಲಿಸಿ ಅವುಗಳ ಉಷ್ಣವನ್ನು ಕಡಿಮೆ ಮಾಡ್ಕೊಂಡು ಮತ್ತೆ ಮೂವ್ ಮಾಡ್ತಾ ಹೋಗ್ತೀವಿ. ನಮ್ಮ ಮನೆಗಳನ್ನ ಸಹ ನೋಡಿದೀವಿ. ಮಿಕ್ಸಿ ನೋಡಿದೀವಲ್ವಾ?
ಮಿಕ್ಸಿ ಹಾಕುವಾಗ ಏನಾಗುತ್ತಪ್ಪ ಅಂದ್ರೆ ಅದು ತಿರುಗಿ 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 ಉಷ್ಣ ಉತ್ಪತ್ತಿ ಆಗಿ ಪಕ್ಕಕ್ಕಿದೆಯಲ್ವಾ, ಅಂದ್ರೆ ಆ ಘರ್ಷಣೆ ಉಷ್ಣವನ್ನು ಸಹ ಉತ್ಪತ್ತಿ ಮಾಡುತ್ತೆ. ಅದಕ್ಕಿದಿಲ್ಲ. ಇದಿಷ್ಟು ಘರ್ಷಣೆ ಬಗ್ಗೆ ಮಕ್ಕಳ ಮುಂದಿನ ಕ್ಲಾಸಲ್ಲಿ ನೋಡೋಣ.